ಒಂದು ಸಲ ಏನಾಯ್ತಂತಂದ್ರೆ ಆ ರಾಜ್ಯದೊಳಗೆ ಏನಾಯ್ತಂತಂದ್ರೆ ಒಂದು ಸಲ ಒಬ್ಬ ಕಳ್ಳ ಕಳ್ತನ ಮಾಡ್ಬೇಕಂತ ಹೇಳಿ ರಾತ್ರಿ 12 ಗಂಟೆಕ್ಕೆ ಪಿಕಾಸಿ ತಗೊಂಡು ಹೋದ ದೊಡ್ಡ ಕಟ್ಟಡ ಇತ್ತು, ಮುಂದಿನ ಬರಂಗಿಲ್ಲ ಏನಿಲ್ಲ, ಬಾಗಿಲು ಹೊಡೆದು ಹಿಂದಿಂದನ ಹೋಗಬೇಕು ಅಂತ ಹೇಳಿ ಗಾಡಿ ಕಲ್ಲಿನ ಗಾಡಿ ಕೆಡವಾಕತ್ತ ಆ ಗಾಡಿ ಬಡರ ಮೈ ಮೇಲೆ ಬಿದ್ದು ಅಲ್ಲೇ ಸತ್ತು ಹೋದವ. ಯಾರು? ಕಳ್ಳ. ಅಲ್ಲೇ ಸತ್ತ ತಕ್ಷಣ ಮರುದಿನ ಎಲ್ಲರಿಗೆ ಗೊತ್ತಾಗಿದ್ದ ನಂತರ ಆ ಕಳ್ಳಂದ ಅಂತ್ಯ ಸಂಸ್ಕಾರ ಎಲ್ಲ ಮುಗೀತು. ದಿನ ಆಗಿರ ಮ್ಯಾಲ ಕಳ್ಳನ ಹೆಂಡತಿ ರಾಜನ ಹತ್ತಿರ ಬಂದಳು. ರಾಜರೇ ನನಗೆ ನ್ಯಾಯ ಬೇಕು. ಏನಾಗ್ಯದ? ಏನಿಲ್ಲ, ನನ್ನ ಗಂಡ ಕಳ್ತನ ಮಾಡಕ್ಕೆ ಹೋಗಿದ್ದ, ಮನಿ ಅವರು ಸೌಕಾರ ಮನೆಯ ಗಾಡಿ ಕೆದರಾಕತ್ತಿದ್ದ, ಗಾಡಿ ಬಿತ್ತು ಮೈ ಮ್ಯಾಲ, ಚಂದ ಗಾಡಿ ಕಟ್ಟಿದ್ದಿಲ್ಲ ಅವರು, ಗಾಡಿ ಬಿತ್ತು ಮೈ ಮ್ಯಾಲ. ಅದಕ್ಕೆ ನನಗೆ ಪರಿಹಾರ ಬೇಕು. ಏನು ಪರಿಹಾರ ಬೇಕು? ನಂಗೆ ಬಂಗಾರ ಬೆಳ್ಳಿ ಎಲ್ಲ ಬೇಕು, ನಂಗೆ ಪರಿಹಾರ ಬೇಕು, ಇಲ್ಲಾಂದ್ರೆ ಅವ್ರಿಗೆ ಶಿಕ್ಷೆ ಮಾಡ್ರಿ. ಅವಿವೇಕಿ ರಾಜ, ಅಜ್ಞಾನಿ ರಾಜ ಅವ ಅಂದ. ಕರೆಕ್ಟ್ ಅದ. ಅವಾಗ ಹೇಳಿಲ್ಲ, ಕಳ್ತನ ಮಾಡಿದ್ರೆ ನಿಂಗೆ ಶಿಕ್ಷೆ ಆಕ್ಕತ್, ಹಿಂಗಂತೆಲ್ಲ ಮಾತಾಡಿ ಕಳಿಸ್ಬೇಕಿಲ್ಲ, ಅದು ಕಳಿಸಿಲ್ಲ. ಅವ ಅಂದ, ಕರೆಕ್ಟ್ ಅದ ಬರೋಬರ್ ಅದ. ಏನು ಮನೆ ಚಂದ ಕಟ್ಟಬೇಕಿಲ್ಲ, ಅವು ಹಂಗೆ ಕಟ್ಟ್ಯಾರ ನೋಡ್ರಿ. ಯಾರ್ದು ಮನೆ ಇತ್ತು? ಈ ಸೌಕರ್ಯದ ಮನೆ. ಕರ್ರಿ ಅವನಿಗೆ. ಬಂದ ಎದುರು ನಿಂತ. ಏನು ಪ್ರಭು ರಾಜ, ಏನು ಹೇಳ? ಏನಿಲ್ಲ ಮಗನ, ಮನೆ ಯಾಕೆ ಚಂದ ಕಟ್ಟಿಲ್ಲ ನೀ? ಏನಾಗ್ಯದ? ಮೊನ್ನೆ 8 ದಿನ ತೆಳಗ 10 ದಿನ ತೆಳಗ ಕಳ್ತನ ಮಾಡಕ್ಕೆ ನಿನ್ನ ಮನೆಗೆ ಬಂದಿದ್ದ, ಹಿಂದಿನ ಗಾಡಿ ಕೆದರಾಕತ್ತಿದ್ದ, ಪೂರ್ತಿ ಗಾಡಿನೇ ಅವ ಮೈ ಮೇಲೆ ಬಿದ್ದದ, ಅವ ಸತ್ತು ಹೋಗ್ಯಾನ, ಪರಿಹಾರ ಕೊಡೋನಿ. ಅವ ಸೌಕರಂದ, ರಾಜ ಮಹಾರಾಜ ಇದ್ರಾಗ ನಂದೇನು ತಪ್ಪದ? ನಂದೇನು ತಪ್ಪದ? ನಾ ರೊಕ್ಕ ಕೊಟ್ಟೇನಿ, ಕಟ್ಟುವ ಮಿಸ್ತ್ರಿ ಏನದನಲ್ಲ, ಉಪ್ಪಿನಿಗೆ ಕಟ್ಟುವ ಮಿಸ್ತ್ರಿ ಏನದನಲ್ಲ, ಅವ ಚಂದ ಕಟ್ಟಬೇಕೇ ಇಲ್ಲ, ಹ್ಯಾಂಗೆ ಕಟ್ಟನೂ ಏನೋ ಗೊತ್ತಿಲ್ಲ, ಬಿದ್ದು ಹೋಗ್ಯದ. ಇದ್ರಾಗ ನಂದೇನು ತಪ್ಪದ ಹೇಳ್ರಿ. ರಾಜ ಅಂದ, ಹೋ ಇದು ಕರೆಕ್ಟ್ ಅದ, ನೀ ನಡಿ. ಯಾರು ಕಟ್ಟಾರ? ಈ ಮಿಸ್ತ್ರಿ ಕಟ್ಟಾನ. ಆ ಮಿಸ್ತ್ರಿ ಕರ್ಕೊಂಬರ್ರಿ ನಡ್ರಿ. ಬಂದ್ರೆ ಮಿಸ್ತ್ರಿ ನಡಿ, ರಾಜ ಕರೆಯಕತ್ತಾನ. ಏನಾಗ್ಯದ? ಅದು ಏನು ಹೇಳಂಗಿಲ್ಲ, ಇಲ್ಲಿ ನಡಿ. ಅಲ್ಲಿ ಮಿಸ್ತ್ರಿ ಬಂದ, ಕೈ ಮುಗ್ದ. ಏನು ರಾಜ ಹೇಳ್ರಿ? ಏನು ರಾಜ ಪ್ರಭು ಏನು ಹೇಳ್ರಿ? ಏನಿಲ್ಲ ಮಗನ, ಸೌಕಾರದ ಮನೆ ಚಂದ ಕಟ್ಟಿಲ್ಲ, ಕಳ್ತನ ಮಾಡಕ್ಕೆ ಕಳ್ಳ ಹೋದ, ಗಾಡಿ ಬಿತ್ತು, ಇಲ್ಲಿ ಹಿಂಗೆ ನೀ ಚಂದ ಕಟ್ಟಲಿಲ್ಲ ಅಂತ ಹೇಳಿ ಗಾಡಿ ಬಿತ್ತು, ಅದಕ್ಕೆ ನೀ ಪರಿಹಾರ ಕೊಡು. ಇವ ಅಂದ, ಕೈ ಮುಗ್ದ ಉಪ್ಪಿನಿಗೆ. ಮಿಸ್ತ್ರಿ ಕೈ ಮುಗ್ದ, ರಾಜ ಮಹಾರಾಜ ಇದ್ರಾಗ ನಂದು ಏನೂ ತಪ್ಪಿಲ್ಲ, ನಾ ಚಂದ ಮನೆ ಕಟ್ಟಕತ್ತಿದ್ದೆ, ಭಾಳ ಚಂದ ಮನೆ ಮನಸ್ಸಿನಿಂದ ಕಟ್ಟಕತ್ತಿದ್ದೆ. ಒಂದು ವೇಶ್ಯದ ಹೆಣ್ಮಗಳ ಒಂದು ಸಲ ಹೋದಳು, 2ನೇ ಸಲ ಹೋದಳು, 3ನೇ ಸಲ ತಿರುಗಿದಳು, 4ನೇ ಸಲ ತಿರುಗಿದಳು. ಹಿಂಗೆ ದಿನದಾಗ 7-8 ಸಲ ಹೋಗೋದು ಬರೋದು. ನಾ ಕಟ್ಟ ಮುಂದೆ ನಂದು ದೃಷ್ಟಿ ಆಕಿನ ಕಡೆ ಹೋಯ್ತು. ನನ್ನ ಕಲ್ಲು ಚಂದ ಕೂಡ ಸ್ವಲ್ಪ ಕ್ರಾಸ್ ಕುಂತ, ಇದ್ರಾಗ ನಂದು ಏನು ತಪ್ಪಿಲ್ಲ. ಆ ವೇಶ್ಯ ಹೆಣ್ಮಗಳು ಬರಲಿಲ್ಲ ಅಂತಂದ್ರೆ ಅದು ಚಂದ ಕಟ್ತಿದ್ದೆ, ಇದ್ರಾಗ ನಂದು ಏನೂ ತಪ್ಪಿಲ್ಲ. ಆಕಿ ಒಂದು ಸಲ ಬಂದಳು ಅಂತಂದ್ರೆ ಏನಿಲ್ಲ, ಪದೇ ಅಡ್ಡಾಡ್ಯಾಳ, ಇದ್ರಾಗ ನಂದೇನು ತಪ್ಪಿಲ್ಲ, ಆಕಿನ ತಪ್ಪದ. ರಾಜ ಅಂದ, ಕರೆಕ್ಟ್ ಅದ, ನೀ ನಡಿ. ಆ ವೇಷದ ಹೆಣ್ಮಗಳೆಲ್ಲ ಕರೀರಾಕಿ, ಹೋಗಿ ಮಂತ್ರಿ ಕರ್ಕೊಂಬ. ವೇಷದ ಹೆಣ್ಮಗಳು ಇದ್ದಳು, ರಾಜ ಕರೆಯಕತ್ತಾರ, ನಡಿ. ಬಂದಳಕಿರ, ಏನು ಪ್ರಭು ಏನದ ಹೇಳ್ರಿ? ನಿಂಗೆ ಬುದ್ಧಿ ಗಿದ್ದಿ ಅದ? ಏನಾಗ್ಯದ ಪ್ರಭು? ಏನಾಗ್ಯದಂತೆ? ಈ ಹಿಂದಿಂದೆಲ್ಲ ಹೇಳ್ದ, ಹಿಂಗೆ ಗಾಡಿ ಈಗ ಬಿತ್ತು, ಕಳ್ತನ ಮಾಡತ್ತಿದ್ದ, ಅವನೇನು ತಪ್ಪಿಲ್ಲ, ಇವನು ಹಿಂಗೆ ಬಂದ, ನೀ ಯಾಕೆ ಅಲ್ಲಿ ಅಡ್ಡಾಡಿದಿ?
ಒಂದು ಸಲ ಹೋಗೋದು ಅದು ಮಾತು ಬೇರೆ ಬಿಡು, ಎಂಡ ಕೆಲಸ ಅದಂತ ತಿಳ್ಕೊತೇವೆ. ಎರಡನೇ ಸಲ ಹೋಗೋದು ಎಂಡ ಸಮಸ್ಯೆ ಆಗದ ಅಂತ ತಿಳ್ಕೊತೇವೆ. ಆದರೆ 10-15 ಸಲ ಯಾಕೆ ಅಡ್ಡಾಡಿದಲ್ಲಿ ನೀ ಅಡ್ಡಾಡಿದಂತ ಹೇಳಿ ಮಿಸ್ತ್ರಿ ಉಪ್ಪಿನಿಗೆ ಗಾಡಿ ಚಂದ ಕಟ್ಟಲಿಲ್ಲ, ಕ್ರಾಸ್ ಕಟ್ಟದ. ಅವ ಕಳ್ತನ ಮಾಡಕ್ಕೆ ಹೋಗಿರುವಂಥ ಕಳ್ಳ ಗಾಡಿ ಕೆದರಕತ್ತಿದ, ಗಾಡಿ ಎಲ್ಲ ಬಿತ್ತು ಅಂದ ಮೇಲೆ ಅವ ಸತ್ತು ಹೋಗ್ಯಾನ. ಅದಕ್ಕೆ ನೀ ಪರಿಹಾರ ಕೊಡು. ನೀ ಅಲ್ಲಿ ತಿರುಗಲಿಲ್ಲ ಅಂತಂದ್ರೆ ಅವ ಸಾಯ್ತಿದ್ದಿಲ್ಲ. ಮುಂದೆ ಆಕೆ ಅಂದಳು, ರಾಜ ಮಹಾರಾಜ ಇದ್ರಾಗ ನಂದು ಏನೂ ತಪ್ಪಿಲ್ಲ. ಅಕ್ಕ ಸಾಲಿಗ ಬಂಗಾರದ ಆಭರಣಗಳ ಅವನಿಗೆ ಕೊಟ್ಟಿದ್ದೇನಾ, ಅಕ್ಕ ಸಾಲಿ ಹತ್ತಿರ ಕೊಟ್ಟಿದ್ದೆ. ಈಗ ಬಾ, ಇನ್ನೊಂದು ಗಂಟೆಗೆ ಬಾ, 15 ನಿಮಿಷಕ್ಕೆ ಬಾ, 20 ನಿಮಿಷಕ್ಕೆ ಬಾ ಅಂತ ಹಿಂಗೆ ಹೇಳ್ದ. ಆಗದೆ ಇಲ್ಲೋ ಅಂತ ಹೇಳಿ ನಾ ಆ ಕಡೆ ಈ ಕಡೆ ತಿರುಗೇನಿ. ಇದ್ರಾಗ ನಂದೇನು ತಪ್ಪಿಲ್ಲ. ಹಾಗೆ ಮಾಡಿಕೊಡ್ತಿದ್ದ ಅಂತಂದ್ರೆ ನಾ ಯಾಕೆ ತಿರುಗ್ತಿದ್ದೆ ಮಹಾರಾಜ? ಇದ್ರಾಗ ನಂದು ಏನೂ ತಪ್ಪಿಲ್ಲ, ಅಕ್ಸಾಲಿನ ತಪ್ಪದ. ರಾಜ ಅಂತಂದ, ಹೋ ಕರೆಕ್ಟ್ ಅದ. ನಡೀನಿ. ಅವ ಯಾರ? ಅವ ಅಕ್ಸಾಲಿಗ ಎಲ್ಲದನ, ಅವನಿಗೆ ಕರ್ಕೊಂಬರ್ರಿ. ಹೋಗಿ ಮಂತ್ರಿ ಹೋಗ್. ಅಕ್ಸಾಲಿ ಹತ್ತಿರ ಮಂತ್ರಿ ಹೋದ. ರಾಜಪ್ಪ ಕರೆ ತನ್ನ ಯಾಕ ಅದು ಇಲ್ಲಿ ಏನು ಹೇಳಂಗಿಲ್ಲ ನೋಡಿ. ಹಿಡ್ಕೊಂಡು ಹೋದು ರಾಜನ ಹತ್ತಿರ. ರಾಜ ಕೂತ್ಕೊಂಡಿದ್ದ. ಅಕ್ಸಾಲಿಗೆ ಕೈ ಮುಗ್ದ. ಮಹಾಪ್ರಭು ಏನದ ಹೇಳ್ರಿ? ಏನಿಲ್ಲ, ಇದೆಲ್ಲ ಇತಿಹಾಸ ಹೇಳ್ದ. ಕಳ್ತನ ಮಾಡಕ್ಕೆ ಹೋಗಿದ್ದ, ಕಳ್ಳ ಗಾಡಿ ಬಿತ್ತು, ಅದು ಇದೆಲ್ಲ ಹೇಳ್ಕೊತ ನೀ ಲಘುನ ಆ ಬಂಗಾರದ ಆಭರಣಗಳು ಆ ವೇಶ್ಯ ಹೆಣ್ಮಗಳಿಗೆ ಲಘು ಕೊಟ್ಟಿದ್ದೆ ಅಂತಂದ್ರೆ ಇಷ್ಟೆಲ್ಲ ಐತಿದ್ದಿಲ್ಲ. ನೀ ಆಗ ಬಾ ಈಗ ಬಾ ಅಂತಂದಿದ್ದಿ. ಆ ಮಿಸ್ತ್ರಿ ಕಟ್ಟುವಂಥ ಮಿಸ್ತ್ರಿ ಗಾಡಿ ಕ್ರಾಸ್ ಕಟ್ಟಿಬಿಟ್ಟ. ಅವನ ದೃಷ್ಟಿ ಆಕಿನ ಮೇಲೆ ಹೋಯ್ತು, ಕ್ರಾಸ್ ಕಟ್ಟಿಬಿಟ್ಟ. ಅದಕ್ಕೆ ನೀನ ದೋಷಿ ಅದಿ, ನೀ ಪರಿಹಾರ ಕೊಡು. ಕೈ ಮುಗ್ದ. ರಾಜ ಮಹಾರಾಜ ಇದ್ರಾಗ ನಂದು ಏನೂ ತಪ್ಪಿಲ್ಲ. ಇದ್ದಲಿ ಮಾರುವಂಥ ಯಜಮಾನ ಈಗ ಕೊಡ್ತೀನಿ, ಇನ್ನೊಂದು ಗಂಟೆಗೆ ಕೊಡ್ತೀನಿ. ಇದ್ದಲಿ ಅಂದ್ರೆ ಗೊತ್ತಾಯ್ತಿಲ್ಲ, ಕೋಳಿಸಿ ಏನಂತೀರಿ ನೀವು? ಇಡ್ಲಿ ಈಗ ಕೊಡ್ತೀನಿ, ಇನ್ನೊಂದು ಗಂಟೆಗೆ ಕೊಡ್ತೀನಿ ಅಂತ ಅವ 7-8 ಸಲ ನಂಗೆ ಹಿಂಗೆ ಅಂತಂತಂದ. ಈಗ ಬಾ ಅಂತ ಹೆಣ್ಮಗಳಿಗೆ ಹೇಳಿದೆ ನಾನು. ಇದ್ರಾಗ ನಂದೇನು ತಪ್ಪಿಲ್ಲ. ಆಗ ತಂದು ಕೊಟ್ಟರು, ಇದ್ದಲಿ ತಂದು ಕೊಟ್ಟರು, ನಾ ಹಾಗೆ ಮಾಡಿ ಕೊಡ್ತಿದ್ದೆ ಆಭರಣ ಅಂತಂತಂದ. ಹಂಗಾರೆ ನಿಂದೇನು ತಪ್ಪಿಲ್ಲ? ನಂದು ಏನೂ ತಪ್ಪಿಲ್ಲ. ಹಂಗಾರೆ ಬಿಟ್ಟಾಕ್ರಿ ಇವನಿಗೆ. ಆ ಇದ್ದಲಿ ಮಾರವ ಯಾರ್ದನ ಅವನಿಗೆ ಕರ್ಕೊಂಬರಿ ಹೋಗಿ. ಹೋದ್ರು ಎಲ್ಲ ಜನ ಸೈನಿಕರೆಲ್ಲ ಹೋದರು. ಹೊಲ್ದಾಗ ಇದ್ದಲಿ ಮಾರ ಉರಿ ಹಚ್ಚಿ ಎಲ್ಲ ತಯಾರು ಮಾಡತ್ತಿದ್ದ. ಯಜಮಾನ ಏನು ನಡಿ, ರಾಜ ಕರೆಯಕತ್ತಾನ. ಏನಾಗ್ಯದ? ಇಲ್ಲಿ ಏನು ಹೇಳಂಗಿಲ್ಲ, ನಡಿಯಲ್ಲಿ. ಪಾಪಿಯೋ ಬಂದ ಕರ್ರಗೆ ಮಾರಿ ಮೈ ತುಂಬ ಎಲ್ಲ ಕರ್ರಗ ಹತ್ತಿದ್ದ ಇದ್ದಲಿ, ಧೋತ್ರ ತುಂಬ ಎಲ್ಲ ಹತ್ತಿದ್ದ ಇದ್ಲಿ, ಹೊಲಸ ಮೈ ತೊಳ್ಕೊಂಡಿಲ್ಲ, ಏನಿಲ್ಲ ಎಂತಿಲ್ಲ. ಅಲ್ಲೆಲ್ಲೆಲ್ಲೆಲ್ಲ ಇದ್ದಲಿ ಹತ್ತಿದ್ದು, ಮಣ್ಣು ಹತ್ತಿದ್ದು, ನತ್ತಿ ತೊಳ್ಕೊಂಡಿಲ್ಲ, ಏನಿಲ್ಲ. ಬಂದ ನಿಂತ ಹಿಂಗೆ. ಏನು ಪ್ರಭು ಏನಾಗ್ಯದ? ಏನಿಲ್ಲ, ನೀ ಲಘು ಇದ್ದಲ್ಲಿ ಕೊಡ್ತಿದ್ದಿ ಅಂತಂದ್ರೆ ಇದೆಲ್ಲ ಘಟನೆಗಳಾಯ್ತಿದ್ದಿಲ್ಲ. ಇದು ಘಟನೆಗಳಾಗಬೇಕಾಗಿತ್ತಂದ್ರೆ ಮೂಲ ಕಾರಣ ನೀನೇ ಅದಿ. ಹೀಗೆಲ್ಲ ಇತಿಹಾಸ ಹೇಳಿದ ನಂತರ ಅವ ಅಂತಂದ, ಮಹಾಪ್ರಭು ಈಗ ನಿಮ್ಮ ಇಚ್ಛೆ ನೋಡ್ರಿ, ಈಗ ನಿಮ್ಮ ಇಚ್ಛೆ. ನಂಗೆ ಲೇಟ್ ಆಗ್ಯದ, ಇದ್ದಲ್ಲಿ ಕೊಡಕ್ಕೆ ಲೇಟ್ ಆಗ್ಯದ. ಇದ್ರ ಶಿಕ್ಷೆ ಏನದ ಅದು ಕೇಳ್ತೇನೆ ನಾ, ಹೇಳ್ರಿ. ಏನಿಲ್ಲ, ಒಂದು ಜೀವ ಹೋಗ್ಯದ, ಮತ್ತು ನಾ ಏನು ಮಾಡಲಿ? ನಂಗೇನು ಶಿಕ್ಷೆ ಕೊಡ್ತೀರಿ? ನಿನಗೆ ಗಲ್ಲಿಗೆ ಏರಿಸ್ತೀವ ಮಗನ. ಇದ್ದಲಿ ಮಾರವ ಅಂತಂದ ಬಡವ. ಐತಪ್ಪ, ರಾಜನ ಹುಕುಂ, ರಾಜನ ಆಜ್ಞೆ ಮುಂದೆ ಯಾರ್ದೇನು ನಡೀತದ? ಯಾರ್ದೇ ನಡಂಗಿಲ್ಲ. ಆಯ್ತು ಪ್ರಭು, ಆಯ್ತು ಮುಗಿದೋಯ್ತು. ಅವನ ಮುಂದೆ ಹೂನೇ ಅನ್ಬೇಕಲ್ಲ. ಆಯ್ತು, ನಾಳೆ ಮುಂಜಾನೆ ಗಲ್ಲಿಗೇರ್ಸೋದು. ಇವನಿಗೆ ಗಲ್ಲಿಗೇರ್ಸೋದು ಬೆಳ್ಳಂದ ದಾರ ಚಂದದು. ಗಲ್ಲಿಗೇರಿಸುವಂಥ ಕಂಬ ಚಂದ ಮಿರ ಮಿಂಚಾಕತ್ತಿತ್ತು.
ಬಿಳಿದಾದ ದಾರ, ಸೂತಿಯ ದಾರ ಚಂದಿತ್ತು, ಬೆಳ್ಳಂದಿತ್ತು, ಎಲ್ಲ ರೆಡಿ ಆಗಿತ್ತು. ಈಗ ಹಿಡ್ಕೊಂಡು ಹೋಯಾಕತ್ತಾರ. ಅಲ್ಲಿ ಹೋಗಿ ನಿಲ್ಲಿಸ್ಯಾರ. ಮ್ಯಾಲೆ ಕರಂದ ಬಟ್ಟೆ ಧರಿಸ್ಯಾರ. ಗಲ್ಲಿಗೆ ಹಾಕ್ಬೇಕು ಮೊದಲು ಕರಂದ ಬಟ್ಟೆ ಧರಿಸ್ತಾರ. ಬಟ್ಟೆ ಧರಿಸ್ಯಾರ. ಹಿಂಗೆ ಗಲ್ಲಿಗೆ ಏರಿಸ್ಬೇಕಂತಾರ. ಒಳಗಿಂದ ಅರಮನಿಂದ ರಾಣಿ ಬಂದಳು. ಏನಾಗಕತ್ತಿದು ಅಂತ ಕೇಳಿದಳು. ಏನಿಲ್ಲ, ಇವ ಹಿಂಗಿಂಗೆ ಮಾಡ್ಯಾನ ಅಂತ ಎಲ್ಲ ಹೇಳಿದಳು. ಆಕೆ ಅಂದಳು, ರಾಜ ನಿನಗೆ ಬುದ್ಧಿಗಿದ್ದಿ ಅದ ಏನಾಗ್ಯದ? ಅಲ್ರಿ, ಮಿರಿಮಿರಿ ಮಿಂಚಾಕತ್ತಿದು ಕಂಬ, ಗಲ್ಲಿಗೇರಿಸುವಂಥ ಕಂಬ ಮಿರಿಮಿರಿ ಮಿಂಚಾಕತ್ತದ. ಬೆಳ್ಳಗ ದಾರ ಅದ, ಇಷ್ಟು ಚಂದ ಅದ. ಇವ ಎಷ್ಟು ಹೊಲಸದನ ಮನುಷ್ಯ. ಬಟ್ಟಿ ಎಲ್ಲ ಖರಾಬವ, ಬಣ್ಣ ಬಣ್ಣದ ಬಟ್ಟೆ ಆಗ್ಯದ, ಇದ್ದಿಲಿ ಹಚ್ಚಿದ ಕರ್ರಗ ಬಟ್ಟೆ ಆಗ್ಯದ, ಮೈ ತೊಳ್ಕೊಂಡಿಲ್ಲ, ಶುಚಿರ್ಭೂತ ಆಗಿಲ್ಲ, ಹೊಲಸು ಮನುಷ್ಯ ಅದಾನ. ಇಂಥವನಿಗೆ ಏರಿಸ್ತೀರಿ? ಇಲ್ಲಿ ಊರಾಗ ರಾಜ್ಯದೊಳಗೆ ಯಾರು ಚಂದ ಅದಾರ, ದಷ್ಟ ಪುಷ್ಟಿ ಯಾರದಾರ ಅವ್ರಿಗೆ ಏರಿಸ್ರಿ, ಇವನಿಗೆ ಏರಿಸಿ ಏನು ಮಾಡ್ತೀರಿ ಅಂತ ರಾಣಿ ಹೇಳಿದಳು. ಇಷ್ಟು ಬಂದ ರಾಜ ಅಂತಂದ, ಓಹೋ ಇದು ಕರೆಕ್ಟೇ ಅದ, ಇದು ಕರೆಕ್ಟ್ ಅದ. ಚಂದ ಮಾತದ. ಇದು ಬೆಳ್ಳಂದ ಹಾರ ಅದ, ಮಿರಿಮಿರಿ ಮಿಂಚಾಕತ್ತ ಗಲ್ಲಿಗೇರಿಸುವಂಥ ಗಲ್ಕಂಬ ಚಂದದ, ಇಷ್ಟೆಲ್ಲ ಚಂದದ. ಇಂಥ ಮನುಷ್ಯನಿಗೆ ಯಾಕೆ ಏರಿಸ್ಬೇಕು? ಹೆಂಡತಿ ಮಾತು ಕೇಳ್ದ ರಾಜ. ನಡೀರಿ, ನೀ ನಡಿ, ನಿಂದೇನು ಕೆಲಸ ಇಲ್ಲ, ನಡಿ. ರಾಜ್ಯದೊಳಗೆ ಯಾರು ದಷ್ಟ ಪುಷ್ಟ ಅದಾರ, ಯಾರು ಚಂದ ಅದಾರ ಅವ್ರಿಗೆ ಹಿಡ್ಕೊಂಡು ಬರೀ ಹೋಗ್ರಿ ಅಂತ ಮಂತ್ರಿಗೆ ಹೇಳ್ದ ರಾಜ. ಮಂತ್ರಿ ಸೈನ್ಯ ತಗೊಂಡು ಹುಡುಕಾಕತ್ತರು ಯಾರೂ ಸಿಗಲಿಲ್ಲ. ಆಮೇಲೆ ಸುಟ್ಟಟ್ಟಿ ಊರಾಗ ಬಂದರು. ದೇವಿ ಗುಡಿಯೊಳಗೆ ಗುರು ಶಿಷ್ಯರು ಸಸ್ತದಂತ ಹೇಳಿ ಪಕ್ಕ ಊಟ ಹೊಡ್ಕೊಂಡು ಕುಂತಿದ್ರಲ್ಲ ಇವರಿಬ್ರು, ಗುರು ಮತ್ತು ಶಿಷ್ಯ ಪಕ್ಕ ಟರ್ರಾಗಿದ್ರು. ತಿನ್ ಪಕ್ಕ ಚಂದ. ಇಲ್ಲಿ ಏನದ? ಬೆಣ್ಣೆ ಅದ, ತುಪ್ಪ ಅದ, ಎಲ್ಲನೇ ಆನಂದ ಅದ. ಚಂದ ತಿನ್ ಪುಕ್ಕಟೆ ತಿನ್ನೋದು ತಯಾರಾಗೋದು ಹಿಂಗೆ. ನಡೀರಿ ನೀವು. ಎಲ್ಲೇ? ಅಲ್ಲಿ ಅರಮನೆಗೆ ನಡೀರಿ. ಯಾಕಂತ ಇಲ್ಲಿ ಹೇಳಂಗಿಲ್ಲ. ನಡ್ರಿ. ಸೈನ್ಯರು ಇಬ್ಬರಿಗೆ ಹಿಡ್ಕೊಂಡ್ರು, ಈ ಕಡೆ ಹಿಡ್ಕೊಂಡು ನಡೆದ್ರು. ಅರಮನೆಗೆ ಹತ್ತಿರ ರಾಜನ ಹತ್ತಿರ ತಗೊಂಡು ಹೋಗಿದ ನಂತರ ರಾಜ ಅಂತಂದ, ಓಹೋ ಭಾಳ ಚಂದ ಅದಾರ ಇವ್ರಿಗೆ ಗಲ್ಲಿಗೆ ಏರಿಸ್ರಿ ಅಂತಂದ. ರಾಣಿ ಅಂದಳು, ಚಂದ ಅದಾರ ನೋಡ್ರಿ ಇವ್ರು, ಇಂಥವ್ರಿಗೆ ಏರಿಸ್ಬೇಕ್ರಿ. ಚಂದ ಅಷ್ಟು ಪುಷ್ಟ ಅದಾರ, ಬಣ್ಣ ಚಂದ ಅದ, ನೀಟಾಗಿ ಅದಾರ, ನೋಡಕ್ಕೆ ಚಂದ ಅದಾರ. ಇವ್ರಿಗೆ ಏರಿಸಿದ್ರೆ ಆ ಗಲ್ ಕಂಬ ಕೆಮ್ಮತ್ತದ, ಇವ್ರಿಗೆ ಶಿಕ್ಷೆ ಮಾಡ್ರಿ, ಇವ್ರಿಗೆ ಗಲ್ಲಿಗೆ ಏರಿಸ್ರಿ. ಶಿಷ್ಯ ಅಂತಂದ, ಯಪ್ಪ ಹೆಂಗೆ ಮಾಡೋದು ಈಗ? ನಂದೆಲ್ಲ ಹೆಂಡ್ರದಾವ, ಮಕ್ಕಳದಾವ, ಎಲ್ಲ ಅದಾವ. ನಾ ನಿಮ್ಮ ಜೊತೆಗೆ ಬಂದೇನಿ 2-4 ದಿನ ಅಂತ ಹೇಳಿ, ನಾ ಆಸೆಗೆ ಬಿದ್ದು ನಾಲಿಗೆ ರುಚಿಗೆ ನಿಮ್ಮ ಹಿಂದೆ ಅದೇನಿ. ನನ್ನ ಮಕ್ಕಳು ಅಳ್ತಾವ, ನಾ ಹೆಂಗೆ ಮಾಡಲಿ? ಗುರು ಅಂತಂದ, ಸುಮ್ಕೊಟ್ ಬಾ, ಇಲ್ಲಿ ಕಿವಿ ಈ ಕಡೆ ಬಾ. ಏನು ನಾ ಹೇಳ್ದಂಗೆ ಮಾಡಿ, ಏನು ಮಾಡಲಿ? ಬಾ, ಕಿವಿಯಲ್ಲಿ ಹೇಳ್ತೇನೆ ಬಾ. ಕಿವಿಯಲ್ಲಿ 1-2 ಮಾತು ಹೇಳಿದ್ರು. ನೀ ಹಿಂಗೆ ಅನ್ನುವಂತಂದ್ರು. ಶಿಷ್ಯ ಅಂದ, ಆಯ್ತು ರೀ. ಇಷ್ಟೆಲ್ಲ ಆಗಿದ ನಂತರ ಗಲ್ಕಂಬ ಎಲ್ಲ ರೆಡಿ ಆಯಿತು. ವೈದ್ಯ ಬಂದ, ಡಾಕ್ಟರ್ ಬಂದ, ಚೆಕ್ ಮಾಡ್ದ, ಎಲ್ಲ ಓಕೆ ಆಯಿತು. ಈಗ ಅದು ಮ್ಯಾಲೆ ಹಾಕಬೇಕಲ್ಲ, ಕರನ್ ಬಟ್ಟೆ ಮುಖದ ಮೇಲೆ ಹಾಕಬೇಕಲ್ಲ, ಹಾಕ್ಬೇಕು. ಹಿಂಗೆ ಇಬ್ಬರಿಗೂ ಹಾಕಿದ್ರು, ಗುರುಗೆ ಭೀ ಹಾಕಿದ್ರು, ಶಿಷ್ಯಗೆ ಭೀ ಹಾಕಿದ್ರು, ಇಬ್ಬರಿಗೆ ಹಾಕಿದ್ರು. ಶಿಷ್ಯ ಅನ್ನಕತ್ತ ಯಾರಿಗೆ? ರಾಜನಿಗೆ, ನನಗೆ ಮೊದಲ ಗಲ್ಲಿಗೆ ಏರಿಸ್ರಿ. ಗುರು ಅನ್ನಕತ್ತ, ನನಗೆ ಮೊದಲು ಗಲ್ಲಿಗೆ ಏರಿಸ್ರಿ. ಇವರಿಬ್ಬರಲ್ಲಿ ಜಗಳ ಚಾಲು ಆಯ್ತು. ಕಿವ್ಯಾಗ ಹೇಳಿದ್ವಲ್ಲ ಗುರು ಶಿಷ್ಯನಿಗೆ ಹಿಂಗೆ ಮಾತಾಡಂತ ಹೇಳಿ, ಶಿಷ್ಯ ಹಂಗೆ ಮಾತಾಡಕತ್ತ. ನನಗೆ ಮೊದಲು ಏರಿಸ್ರಿ. ಗುರು ಅಂತನ ನನಗೆ ಮೊದಲು ಏರಿಸ್ರಿ, ಗಲ್ಲಿಗೆ ಹಾಕಿರಿ. ಶಿಷ್ಯ ಅಂತನ ನನಗೆ ಮೊದಲು ಏರಿಸ್ರಿ, ಗಲ್ಲಿಗೆ ಏರಿಸ್ರಿ. ರಾಜ ಅಂದ, ದಾಲ್ಮೆ ಕುಚ್ ಕಾಲ ಹೇ ಅಂತಂದ. ನನಗೆ ಮೊದಲು ಇವು ಅನ್ನ ಜಗಳ ಆಡತ್ತಾವ ಯಾಕೆ? ಇದು ಏನೋ ಒಂದು ಗುಟ್ಟದ ಇದ್ರಾಗ, ಇದು ಏನೋ ಒಂದದ. ಇದು ಬಟ್ಟೆ ಎಲ್ಲ ತೆಗೀರಿ. ಮ್ಯಾಲೆ ಹಾಕಿದ ಬಟ್ಟೆ ಎಲ್ಲ ತೆಗೆದ್ರು. ಬಾಯಿಲಿ ಇಬ್ಬರು ಬರೀಲಿ. ಗುರು, ಸ್ವಾಮಿ, ನೀ ನನಗೆ ಮೊದಲು ಶಿಕ್ಷೆ ಕೊಡ್ರಿ, ನನಗೆ ಮೊದಲು ಗಲ್ಲಿಗೆ ಏರಿಸ್ರಿ ಅಂತ ನೀ ಯಾಕೆ ಅನ್ನಕತ್ತಿದ್ದಿ? ಹೇಳ.
ಬಿಡು. ಏ ಶಿಷ್ಯ, ಏ ಯಜಮಾನ, ನೀನು ನನಗೆ ಮೊದಲು ಯಾಕೆ ಶಿಕ್ಷೆ ಕೊಡ್ರಿ, ನನಗೆ ಮೊದಲು ಗಲ್ಲಿಗೆ ಏರಿಸ್ರಿ ಅಂತ ನೀ ಯಾಕೆ ಅನ್ನಕತ್ತಿದಿ ಹೇಳ. ಗುರು ಅಂತಂದ. ಇದ್ರಾಗ ಒಂದು ವಿಚಿತ್ರ ಅದ ರೀ. ಏನದ? ಏನಿಲ್ಲ, ಈ ಶಿಷ್ಯ ಯಾಕೆ ಮೊದಲು ಸಾಯ್ಬೇಕಲ್ಲತ್ತಾನಂತಂದ್ರ, ಯಾಕೆ ಮೊದಲು ಸಾಯ್ಬೇಕಲ್ಲತ್ತಾನಂತಂದ್ರ, ಯಾರು ಮೊದಲು ಗಲ್ಲಿಗೆ ಏರ್ತಾರಲ್ಲ, ಯಾರಿಗೆ ಮೊದಲು ಸಾವು ಆಯ್ತಲ್ಲ ಇಲ್ಲೇ, ಅವರು ಮುಂದಿನ ಜನ್ಮದೊಳಗ ಇದು ರಾಜ್ಯದ ರಾಜ ಆಗ್ತಾನ. ಆಮೇಲೆ ಯಾರು ಸಾಯ್ತಾರಲ್ಲ, ಆಮೇಲೆ ಯಾರಿಗೆ ಗಲ್ಲಿಗೆ ಏರಿಸ್ತಾರಲ್ಲ, ಅವ ಈ ರಾಜ್ಯದ ಮಂತ್ರಿ ಆಗ್ತಾರ. ಈ ರಾಜ್ಯದ ರಾಜ ನಾನಾಗ್ಬೇಕಂತ ಅವ ಅನ್ನತಾನ. ಸತ್ತಿರ ಮ್ಯಾಲ ಮುಂದಿನ ಜನ್ಮದೊಳಗ ನಾನು ಈ ರಾಜ್ಯದ ರಾಜ ನಾನಾಗ್ಬೇಕಂತ ಹೇಳಿ ನಾನು ಅನ್ನಕತ್ತೇನಿ, ಅದಕ್ಕೆ ನನಗೆ ಮೊದಲು ಏರಿಸ್ರಿ ಅಂತ ನಾನು ಅನ್ನಕತ್ತೇನಿ. ಶಿಷ್ಯ ಅನ್ನಕತ್ತಾನ, ನನಗೆ ಮೊದಲು ಏರಿಸ್ರಿ ಅಂತ ಅವ ಅನ್ನಕತ್ತಾನ. ಹೋ 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 ಹಿಂಗದ ಏನ? ಹಾಂ ರೀ ಹಿಂಗದ, ಹಂಗಾರ ನನಗೆ ಏರಿಸ್ರಿ, ಹಂಗಾರ ನನಗೆ ಏರಿಸ್ರಿ ಅಂತಂದವ. ಏನು ಮಾಡ್ತೀರಿ? ಅವ್ಯಕಿ ರಾಜ, ಅವ್ಯಕಿ ಮಂತ್ರಿ ಇಂಥವು ಇರ್ತಾವ. ನಮ್ಮ ದೇಶವನ್ನು ಆಳುವಂಥವ್ರು, ನಮ್ಮನ್ನು ಆಳುವಂಥವ್ರು ಎಂಥವ್ರು ಇರ್ಬೇಕಂತಂದ್ರೆ ಧಾರ್ಮಿಕದಲ್ಲಿ, ಆಧ್ಯಾತ್ಮಿಕದಲ್ಲಿ, ಜಾತ್ರೆಯಲ್ಲಿ ಸಹಭಾಗಿಯಾಗಿ ಸಕ್ರಿಯವಾಗಿ ಯಾರು ಸಹಕಾರ ಮಾಡ್ತಾರಲ್ಲ ಅಂಥವ್ರನ್ನು ಆರಿಸಿ ತಂದಾಗ ಮಾತ್ರ ನಮ್ಮ ಊರು, ನಮ್ಮ ಓಣಿ, ನಮ್ಮ ತಾಲೂಕ, ನಮ್ಮ ಜಿಲ್ಲಾ, ನಮ್ಮ ರಾಜ್ಯ, ನಮ್ಮ ದೇಶ ಉತ್ತುಂಗ ಸ್ಥಾನಕ್ಕೆ ಒಯ್ಲಕ್ಕೆ ಸಾಧ್ಯ ಅದ. ಇಲ್ಲ ಅಂತಂದ್ರೆ ಇಲ್ಲ. ಟೈಮ್ ನೋಡ್ರಿ 9:11. ಏನು ರೀ ಸೌಕಾರ, ಕೊನೆದದ ಈಗ ಗೊತ್ತಾ? 9:11 ಆಗ್ಯದ, ಟೈಮ್ ಆಗ್ಯದ, ಮುಗಿದೋಯ್ತು. ಮತ್ತೇನದ? ಇನ್ನು ಗುಂದಾಳ ಅಪ್ಪಗಳು ಬಂದಾರ, ಅವ್ರದ್ದು ಮಾತು ಕೇಳೋದದ. ಹಾಂ, ಇಲ್ಲಿ ಪಾಪ ಗವಾಯಿ ಬಂದಾರ, ಅವ್ರದ್ದು ಸಂಗೀತ ಕೇಳೋದದ. ನೀವು ಎಷ್ಟು ಚಂದ ಕುಂತೀರಿ, ನಿಮಗೆ ನೋಡಿ ನಂಗೆ ಇನ್ನೆಷ್ಟು ಮಾತಾಡ್ಬೇಕು ಅನ್ಸತ್ತದ. ಆದ್ರೆ ಟೈಮ್ ನನ್ನ ಅಪ್ಪನ ಮನೆಯದಲ್ಲ. ಟೈಮ್ ಹೋಗ್ತಾನೆ ಇರ್ತದ. ನಾವು ಹಂಗೆ ಮಾತಾಡ್ಕೋದ್ರೆ ಉಪಯೋಗ ಆಗಲ್ಲ. ಇರಲಿ, ಶರಣರು ಹೇಳಿದ್ರು ಏನು? ಅರಸ ಪರಿವಾರ ಕೈವಾರ ನೋಡಯ್ಯ. ಅರಸ ರಾಜ ಯಾವಾಗ ನಮ್ಮ ಮಾತು ಕೇಳ್ತಾನಂತಂದ್ರೆ ದೇವನ ಕೃಪೆ, ದೇವರ ಆಶೀರ್ವಾದ ನಮ್ಮ ಮೇಲೆ ಆದಾಗ ರಾಜ ನಮ್ಮ ಮಾತು ಕೇಳ್ತಾನ. ನೆರೆಯದ ವಸ್ತು ನೆರೆಯುವುದು ನೋಡಯ್ಯ. ಯಾವ ವಸ್ತು ನಮಗೆ ಸಿಗಲ್ಲಲ್ಲ, ದೇವರ ಕೃಪೆ ಆಯ್ತಂತಂದ್ರೆ ಆ ವಸ್ತು ನಮಗೆ ಸಿಗ್ತದ. ಹರಣಿವ ಕಾಲಕ್ಕೆ ಶ್ರೀ ಬೆನ್ನಲ್ಲಿ ಬರ್ಕು, ಹರಿದು ಹೆದ್ದೊರೆ ಕೆರೆ ತುಂಬಿದಂತಯ್ಯ. ನೆರೆಯದ ವಸ್ತು ನೆರೆಯುವುದು ನೋಡಯ್ಯ. ಅರಸ ಪರಿವಾರ ಕೈವಾರ ನೋಡಯ್ಯ. ಪರಮ ನಿರಂಜನ ಮರೆವ ಕಾಲಕ್ಕೆ ಭಗವಂತನನ್ನು ಮರ್ತೇವಂತಂದ್ರ, ದೇವರನ್ನ ಮರ್ತೇವಂತಂದ್ರ ತುಂಬಿದ ಹರಿವಿ, ತುಂಬಿದ ಕೊಡ, ಮಣ್ಣಿನ ಕೊಡ ತುಂಬಿದ ಹರಿವಿಯು ಇಟ್ಟು ಕಲ್ಲು ನಾವು ಬೀಡ್ದೇವಂತಂದ್ರ ಒಳಗಿರುವಂಥ ನೀರೆಲ್ಲ ತೆಳಗೆ ಹೋಗ್ತದ, ಬಿದ್ದು ಹೋಗ್ತದ. ಹಾಂ, ಭಗವಂತನನ್ನು ನಾವು ಮರ್ತೇವಂತಂದ್ರೆ ನಮ್ಮ ಜೀವನನೂ ಶೂನ್ಯ ಆಗ್ತದ.